ಎಲ್ಲ ನನ್ನ ಪ್ರಿಯ ವೀಕ್ಷಕರಿಗೆ ಹಾರ್ದಿಕ ಸ್ವಾಗತ. ಇವತ್ತು ನಾನು ಇಟಲಿ ದೇಶದ ಮೊಂತಿಯಾನ್ಯೋ ಎಂಬಂತಹ ಒಂದು ಸ್ಥಳದಲ್ಲಿ ಬಂದು ನಿಂತಿದ್ದೇನೆ. ಈ ಒಂದು ಸ್ಥಳದಲ್ಲಿ ನೀವು ಇಲ್ಲಿ ಬೈಬಲ್ ಶ್ರೀಗ್ರಂಥದಲ್ಲಿ ನಡೆಯುವಂತಹ ಆದಿಕಾಂಡದ ಮೊದಲನೆಯ ವಾಚನದಲ್ಲಿ ವಾಕ್ಯಗಳಲ್ಲಿ ನಾವು ಓದ್ತೇವೆ. ಅದನ್ನು ಇಲ್ಲಿ ವಿಶೇಷವಾಗಿ ನೀವು ಕಾಣ್ತೀರಾ. ಆದಮ್ ಮತ್ತು ಏವಳ ಒಂದು ಚಿತ್ರಣವನ್ನು ಸುಂದರವಾಗಿ ನಿರ್ಮಿಸಿರುವಂತಹ ಒಂದು ಚಿತ್ರಣವನ್ನು ನೀವು ಇಲ್ಲಿ ಕಾಣ್ತಾ ಇದ್ದೀರಾ. ಅದನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ಅದೇ ರೀತಿ ಬೈಬಲ್ನ ಎಲ್ಲ ಘಟನೆಗಳು ಹೇಗೆ ಸಾಗಿತ್ತು ಎಂಬುದರ ಬಗ್ಗೆ ಇಲ್ಲಿ ನಿಮಗೆ ನಾನು ಪರಿಚಯಿಸುತ್ತಾ ಹೋಗ್ತೇನೆ. ಇಲ್ಲಿಂದ ಮುಂದಕ್ಕೆ ಬಂದರೆ ನಾವು ಕೇನ್ ಮತ್ತು ಏಬಲ್ನ ಒಂದು ಕಥೆಯನ್ನು ನಾವು ಕೇಳಿದ್ದೇವೆ. ಕೇನ್ ತನ್ನ ಸಹೋದರನನ್ನು ಕೊಂದು ನಿನ್ನ ಸಹೋದರನಲ್ಲಿ ಎಂದು ಕೇಳಿದಾಗ ಆತನ ನಾನೇನು ಆತನನ್ನು ಕಾಯುವಂತಹ ಕಾವಲುಗಾರನೇ ಎಂಬುದಾಗಿ ನುಡಿಯುತ್ತಾರೆ. ತದನಂತರ ನೀವು ಇಲ್ಲಿ ನೋಡ್ಬೋದು ಮಾತೆ ಮರಿಯಮ್ಮನವರ ಒಂದು ವಿಶೇಷವಾದಂತಹ ಒಂದು ಸನ್ನಿವೇಶವನ್ನು ಇಲ್ಲಿ ನೀವು ಕಾಣ್ತೀರಾ. ಇದು ಮಾತೆ ಮರಿಯಮ್ಮನವರ ಒಂದು ಮೂರ್ತಿಗಳು. ಇಲ್ಲಿ ಸುಂದರವಾಗಿ ಸಂತ ಜೋಸೆಫರು ಅವರು ಇದ್ದಂತಹ ಒಂದು ಚಿತ್ರಣವನ್ನು ಹೇಗೆ ಇದ್ದರು ಜೀವಿಸ್ತಾ ಇದ್ದರು ಎಂಬುದನ್ನು ಇಲ್ಲಿ ನೀವು ನೋಡ್ತೀರಾ. ಇಲ್ಲಿ ನಿಮಗೆ ಕಾಣ್ತಾ ಇದೆ. ತದನಂತರ ಮರಿಯಮ್ಮನವರು ಎಲಿಜಬೆತನನ್ನು ಸಂಧಿಸಿದಂತಹ ಒಂದು ಸುಂದರವಾದಂತಹ ಚಿತ್ರಣವನ್ನು ಇಲ್ಲಿ ನೀವು ಕಾಣ್ತಾ ಇದ್ದೀರಾ. ತುಂಬ ಸುಂದರವಾಗಿ ಈ ಒಂದು ಚಿತ್ರಣವನ್ನು ನಿರ್ಮಿಸಿದ್ದಾರೆ. ಎಲ್ಲ ಒಂದು ಚಿತ್ರಣವನ್ನು ನೋಡುವಾಗ ನಿಮಗೆ ತುಂಬ ಖುಷಿ ಆಗ್ತದೆ. ಇಲ್ಲಿ ಗೋದಲಿಯಲ್ಲಿ ಹೇಗೆ ಇತ್ತು ಎಂಬುದರ ಚಿತ್ರಣವನ್ನು ಇಲ್ಲಿ ನೀವು ನೋಡ್ತೀರಾ. ತದನಂತರ ಇಲ್ಲಿ ಮಾತೆ ಮರಿಯಳು ಇದ್ದಂತಹ ಒಂದು ಚಿತ್ರಣ. ತದನಂತರ ಇಲ್ಲಿ ನಾವು ನೋಡ್ಬೋದು ಪವಿತ್ರವಾದಂತಹ ಭೂಮಿ ಅಂತ ಹೇಳಿದರೆ ಯೇಸು ಸ್ವಾಮಿ ಜನಿಸಿದಂತಹ ಒಂದು ಚಿತ್ರಣವನ್ನು ಸುಂದರವಾಗಿ ಇಲ್ಲಿ ನಿರ್ಮಿಸಿರುವುದನ್ನು ನೀವು ಕಾಣ್ತಾ ಇದ್ದೀರಾ. ಗೋದಲಿ ಹೇಗಿತ್ತು, ಗೋದಲಿಯನ್ನು ಯಾವ ರೀತಿಯಾಗಿ ಇಲ್ಲಿ ಸುಂದರವಾಗಿ ನಿರ್ಮಿಸಿದ್ದಾರೆ. ಯೇಸು ಜನಿಸಿದಂತಹ ಒಂದು ಸುಂದರವಾದಂತಹ ಚಿತ್ರಣ. ಇದನ್ನೆಲ್ಲ ನೋಡುವಾಗ ನಿಮಗೆ ಖಂಡಿತ ಇದೊಂದು ಸ್ಥಳ ತುಂಬ ವಿಭಿನ್ನವಾಗಿ ಇಲ್ಲಿ ಅವರು ಮಾಡಿದ್ದಾರೆ. ನೋಡಿ, ಎಲ್ಲವೂ ಕೂಡ ವಿಶೇಷವಾಗಿ ಎಲ್ಲವನ್ನು ಇಲ್ಲಿ ಚಿತ್ರಣದ ರೂಪದಲ್ಲಿ ನಮಗೆಲ್ಲರೂ ಕೂಡ ತೋರ್ಪಡಿಸ್ತಾರೆ. ಅದು ನಮಗೆ ಕಾಣಸಿಗುತ್ತೆ ಇಲ್ಲಿ. ಅದೇ ರೀತಿ ಹೀಗೆ ಕುರುಬರು ಅವರ ಒಂದು ಜಾಗಗಳಲ್ಲಿ ಇದ್ದರು. ಅಲ್ಲಿಗೆ ಬಂದಾಗ ಅವರಿಗೆ ಸುದ್ದಿ ಹರಡಿತು. ಆ ಸುದ್ದಿ ಹರಡಿ ಸುದ್ದಿಗೆ ಅವರು ಓಡಿ ಧಾವಿಸಿ ಬರುವಂತಹ ಒಂದು ಸನ್ನಿವೇಶವನ್ನು ಇಲ್ಲಿ 2 ವರ್ಷದ ಮಕ್ಕಳನ್ನು ಕೊಂದಂತಹ ಒಂದು ಸನ್ನಿವೇಶವನ್ನು ಇಲ್ಲಿ ಅವರು ತೋರ್ಪಡಿಸ್ತಾರೆ. ಅದೇ ರೀತಿ ಸುಂದರವಾಗಿ ನೋಡಿ ಇಲ್ಲಿ ನಮಗೆ ಕಾಣ್ತಾ ಇದೆ. ತುಂಬ ಸೊಗಸಾದಂತಹ ಒಂದು ಇಲ್ಲಿ ಮಾತೆ ಮರಿಯಮ್ಮನವರು ಜೋಸೆಫರು ಮತ್ತು ಯೇಸು ಸ್ವಾಮಿ ಬಾಲಕನಿದ್ದಾಗ ಯಾವ ರೀತಿಯಾಗಿ ಇತ್ತು ಅದರ ಚಿತ್ರಣವನ್ನು ಇಲ್ಲಿ ಮಾಡಲಾಗಿದೆ. ಅದೇ ರೀತಿ ಮುಂದೆ ನಾವು ಸಾಗಬೇಕಾದ್ರೆ ಇಲ್ಲಿ ನಾವು ಕಾಣ್ತೇವೆ ಎಷ್ಟು ಸುಂದರವಾಗಿ ಇದನ್ನೆಲ್ಲವನ್ನು ನಿರ್ಮಿಸಿದ್ದಾರೆ ಎಂಬುದಾಗಿ. ತದನಂತರ ಯೇಸು ಸ್ವಾಮಿ ಬೆಳೆದು ದೊಡ್ಡವರಾದಾಗ ಅವರು ಯಾವ ರೀತಿಯಾಗಿ ತಮ್ಮ ತಂದೆಗೆ ಸಹಾಯವನ್ನು ಮಾಡ್ತಾಯಿದ್ರು ಎಂಬುದನ್ನು ಇಲ್ಲಿ ನೀವು ಕಾಣ್ತೀರಾ. ಮುಂದೆ ನೀವು ನೋಡಬಹುದು ಇಲ್ಲಿ ಸಂತ ಜೋಸೆಫರ ಒಂದು ಪವಿತ್ರವಾದಂತಹ ಚಿತ್ರಣವನ್ನು ಇಲ್ಲಿ ನೀವು ಕಾಣ್ತಾ ಇದ್ದೀರಾ. ಎಲ್ಲಿಯೂ ಕೂಡ ಸಂತ ಜೋಸೆಫರು ಕಾಯಿಲೆಯನ್ನು ನರಳಿದ್ರು ಎಂಬುದಾಗಿ ನಮಗೆ ಗೊತ್ತಿಲ್ಲ. ಆದರೆ ಇಲ್ಲಿ ಸುಂದರವಾದಂತಹ ಚಿತ್ರಣವನ್ನು ಇಲ್ಲಿ ಮಾಡಿದ್ದಾರೆ. ತದನಂತರ ಯೇಸು ಸ್ವಾಮಿ ಇಲ್ಲಿ ತಮ್ಮ ಶಿಷ್ಯರನ್ನು ಪೇತ್ರ ಮತ್ತು ಇತರ ಶಿಷ್ಯರನ್ನು ಭೇಟಿಯಾದಂತಹ ಒಂದು ಸನ್ನಿವೇಶವನ್ನು ಇಲ್ಲಿ ಸುಂದರವಾಗಿ ನಿರ್ಮಿಸಿದ್ದಾರೆ. ಬಹುಶಃ ನಿಮಗೆ ಇದನ್ನು ನಾನು ಈ ಮೂಲೆಯಿಂದ ತೋರಿಸ್ತಾ ಹೋಗ್ತೇನೆ.
ಏಕೆಂದರೆ ಪೂರ್ತಿ ಒಂದು ಚಿತ್ರಣ, ಒಂದು ಹಳ್ಳಿಯ ವಾತಾವರಣ, ಯೇಸು ಸ್ವಾಮಿ ಜನಿಸಿದಂತಹ ಒಂದು ಸ್ಥಳದಿಂದ ಹಿಡಿದು ಆದಾಮನ ಒಂದು ಸ್ಥಳದವರೆಗೆ ಇಲ್ಲಿ ಸುಂದರವಾಗಿ ನಿರ್ಮಿಸಲಾಗಿದೆ. ಬಂದಂತಹ ಸಾಕಷ್ಟು ಜನರು ಇಲ್ಲಿ ಇದನ್ನು ವೀಕ್ಷಿಸಿ ಹೋಗ್ತಾರೆ. ಈಗ ಈ ಒಂದು ಸ್ಥಳದಲ್ಲಿ ಗೇಟನ್ನು ಹಾಕಿರೋದ್ರಿಂದ ಬಲಿಪೂಜೆ ಆಚೆ ಕಡೆ ನಡೀತಾ ಇದೆ. ಹಾಗಾಗಿ ಯಾರು ಜನಗಳು ಇಲ್ಲಿಲ್ಲ. ಆದ್ದರಿಂದ ಇದೊಂದು ಪುಟ್ಟದಾದಂತಹ ವಿಡಿಯೋವನ್ನು ನಿಮಗೆಲ್ಲರಿಗೂ ಕೂಡ ಮಾಡಬೇಕು, ನಿಮ್ಮ ಜೊತೆಯಲ್ಲಿ ಹಂಚಿಕೊಳ್ಬೇಕು ಅಂತ ಅನ್ನಿಸ್ತು. ಆ ಒಂದು ಕಾರಣದಿಂದ ಈ ಪುಟ್ಟದಾದಂತಹ ವಿಡಿಯೋವನ್ನು ಈ ಒಂದು ಸ್ಥಳದಿಂದ ನಾನು ನಿಮಗೆಲ್ಲರಿಗೂ ಕೂಡ ಹಂಚಿಕೊಳ್ಳಲು ಖುಷಿಪಡ್ತೇನೆ. ನಾವು ಕೂಡ ಈ ಒಂದು ಪವಿತ್ರವಾದಂತಹ ಸ್ಥಳದಲ್ಲಿ ನಿಮಗೆಲ್ಲರಿಗೂ ಕೂಡ ಪ್ರಾರ್ಥನೆಯನ್ನು ಮಾಡ್ತೇನೆ.